ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನು ವಿರೋಧಿಸಿ ಈಗಾಗಲೇ ಜೆಡಿಎಸ್ನವರು ದೊಡ್ಡ ಮಟ್ಟಿಗಿನ ಜನಾಂದೋಲನವನ್ನು ರೂಪಿಸಿದ್ದಾರೆ. ಎರಡನೇ ಸುತ್ತಿನ ಹೋರಾಟಕ್ಕೆ ರೈತರು ಮತ್ತು ಜೆಡಿಎಸ್ ಮುಂದಾಗ್ತಾ ಇದೆ. ಭೂಸ್ವಾಧೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಜಿಬಿಡಿಎ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಕೃತಿಯನ್ನ ಶವಯಾತ್ರೆ ಮಾಡಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊರಕೆ ಹಿಡಿದು ಮಹಿಳೆಯರು ಹಾಗೂ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಇವತ್ತಿಗೂ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಈ ಹೋರಾಟಕ್ಕೆ ಇನ್ನಷ್ಟು ಜನರ ಅಗತ್ಯತೆ ಇದೆ ಅಂತೆಲ್ಲ ವಿಡಿಯೋ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಇವತ್ತು ಪ್ರತಿಭಟನೆಯ ಸ್ವರೂಪ ಹೇಗಿತ್ತು, ಎಷ್ಟು ಜನ ಸೇರಿದ್ದಾರೆ, ಎಲ್ಲೆಲ್ಲಿ ಪ್ರತಿಭಟನೆಗಳು ಜಾಸ್ತಿ ಆಗ್ತಿದೆ? ಮಮತಾ, ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ನಿರಂತರ ಹೋರಾಟ ಏನಿದೆ, ಸುಮಾರು 515 ಜನಕ್ಕೂ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಬಿಡದಿಯ ಬೈರ್ಮಂಗ್ಲ ಗ್ರಾಮದಲ್ಲಿ ಹೋರಾಟವನ್ನು ರೈತರು ಮುಂದುವರಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಯೋಜನೆಗೆ ಭೂಮಿಯನ್ನು ಕೊಡೋದೇ ಇಲ್ಲ, ಈ ಒಂದು ಟೌನ್ಶಿಪ್ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ರೈತರು ಮಾಡ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಹಾಗೂ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿರುವಂಥ ರೈತರು ಇವತ್ತು ಕೂಡ ಜಿಬಿಡಿಎ ಒಂದು ಪ್ರತಿಕೃತಿಯನ್ನು ದಹನವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಜಿಬಿಡಿಎ ಏನಿದೆ ಅದು ರೈತರ ಭೂಮಿಯನ್ನು ಕಸಿಯುವಂತ ಭೂಗಳ ಆಗಿದೆ. ಹಾಗಾಗಿ ಅದನ್ನ ನಾವು ಕೊಂದು ಅದರ ಶವಯಾತ್ರೆಯನ್ನ ಮಾಡ್ತಿದ್ದೇವೆ ಅನ್ನೋ ಒಂದು ಅಣಕು ಪ್ರದರ್ಶನವನ್ನ ಇದೀಗ ಗ್ರಾಮಸ್ಥರು ಮಾಡಿರುವಂತದ್ದು. ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಏನು ರೈತರು ಸೇರಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಪ್ರತಿನಿತ್ಯ ವಿಭಿನ್ನವಾದಂತಹ ಪ್ರತಿಭಟನೆಗಳ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಸುಮಾರು 512ಕ್ಕೂ ಅಧಿಕ ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗಿದ್ರೂ ಕೂಡ ಸರ್ಕಾರ ತನ್ನ ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾ ಇರುವಂತದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಪ್ರತಿದಿನವೂ ಕೂಡ ಒಂದೊಂದು ರೀತಿಯ ವಿಭಿನ್ನವಾದಂತಹ ಯಾತ್ರೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗೇನು ಜೆಡಿಎಸ್ ಕೂಡ ಪಾದಯಾತ್ರೆಗೆ ಕರೆ ಕೊಟ್ಟಿದೆ, ಆ ಒಂದು ಪಾದಯಾತ್ರೆಗೂ ಕೂಡ ರೈತರು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಆ ಪಾದಯಾತ್ರೆಯಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ, ನಮ್ಮ ಭೂಮಿ ಉಳಿಬೇಕು, ಅಷ್ಟೇ ನಮಗೆ ಬೇಕಾಗಿರೋದು ಅನ್ನೋದು ಕೂಡ ರೈತರ ಒತ್ತಾಯ ಆಗಿರುವಂತದ್ದು. ಸದ್ಯ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ವಿಶೇಷವಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದೀರಿ, ನಿಮ್ಮ ಆಗ್ರಹ ಏನು, ಇವತ್ತಿನ ಶವಯಾತ್ರೆ ಉದ್ದೇಶ ಏನು ಅಂತ? ನಾವು ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಮನವಿಯನ್ನು ಕೊಟ್ಟುಕೊಂಡು ಪ್ರತಿಭಟನೆ ಮಾಡಿಕೊಂಡು ಬಂದರೂ ಕೂಡ ಯಾವುದೇ ರೈತನಿಗೆ ಬೆಲೆ ಇಲ್ಲದೆ ನಿರ್ಲಕ್ಷ್ಯದ ಧೋರಣೆಯನ್ನು ತೋರ್ತಕ್ಕಂಥ ಜಿಬಿಡಿಎ ಏನಿದೆ, ಇವತ್ತು ವಿಶೇಷವಾಗಿ ವಿಭಿನ್ನವಾದ ಒಂದು ಪ್ರತಿಕೃತಿ ದಹನವನ್ನು ಮಾಡೋ ಮುಖಾಂತರ ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು